ಕುಸಿಯುತ್ತಿದೆ ಭೂಮಿ. ಮೇಘ ಸ್ಫೋಟಕ್ಕೆ ದೇವರನಾಡು ಅಕ್ಷರಶಃ ನಲುಗಿ ಹೋಗಿದೆ. ಪ್ರಾಣಹಾನಿಗೆ ವಯನಾಡು ಬೆಚ್ಚಿ ಬಿದ್ದಿದೆ. ಇತ್ತ ರಾಜ್ಯದಲ್ಲೂ ವರುಣದೇವ ಅವಾಂತರಗಳ ಸರಮಾಲೆ ಸೃಷ್ಟಿಸಿದ್ದಾನೆ. ಕರುನಾಡಿನಲ್ಲೂ ಭೂಕುಸಿತದ ಭೂತ ಕಾಡ್ತಿದೆ. ಮಲೆನಾಡು ಕರಾವಳಿ ಜಿಲ್ಲೆಗಳಲ್ಲಿ ಧರೆ ಕುಸಿಯುತ್ತಿದೆ. ಚಿಕ್ಕಮಗಳೂರು ಜಿಲ್ಲೆ ಕಳಸಾದ ಬಲಿಗೆ ಗ್ರಾಮದ ಬಳಿ ಗುಡ್ಡ ಕುಸಿದಿದೆ. ಕರಾವಳಿ ಜಿಲ್ಲೆಗಳಲ್ಲೂ ಗುಡ್ಡ ಕುಸಿತದ ಆತಂಕ ಮನೆ ಮಾಡಿದೆ. ಮಂಗಳೂರಿನ ಹೊರವಲಯದ ವಾಮಂಜೂರಿನಲ್ಲಿ ಧರೆ ಕುಸಿಯುವ ಢವಢವ ಶುರುವಾಗಿದೆ. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲೂ ಮಳೆ ಆರ್ಭಟ ಮುಂದುವರೆದಿದೆ. ಹೊಸನಗರದ ಕುಂದಗಲ್ಲು ಭಾಗದಲ್ಲಿ ಭೂಕುಸಿತ ಆಗಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಆಚಂಗಿ ಬಳಿಯೂ ಭೂಕುಸಿತವಾಗಿದೆ. ಬೇಲೂರಿಗೆ ಸಂಪರ್ಕಿಸುವ ರಾಜ್ಯ ಹೆದ್ದಾರಿ ಬಂದ್ ಆಗಿದೆ. ಮಂಗಳೂರಿನ ಹೊರವಲಯದಲ್ಲಿರುವ ಬಂಗ್ರಾಕೂಳೂರಿನಲ್ಲಿ ರಸ್ತೆ ಕುಸಿದಿದೆ. ಎಜೆ ಇಂಜಿನಿಯರಿಂಗ್ ಕಾಲೇಜ್ ಸಂಪರ್ಕಿಸುವ ರಸ್ತೆ ಇದಾಗಿದ್ದು ಸುಮಾರು 50 ಮೀಟರ್ ರಸ್ತೆ ಬಿರುಕು ಬಿಟ್ಟಿದೆ. ಕೇರಳದ ವಯನಾಡಿನಲ್ಲಿ ಈಗಾಗಲೇ ಗುಡ್ಡ ಕುಸಿದು ಅವಾಂತರ ಸೃಷ್ಟಿಸಿದೆ. ಜನಜೀವನ ಹರೋಹರವಾಗಿದೆ. ಇದೇ ಮಾದರಿಯಲ್ಲಿ ರಾಜ್ಯದಲ್ಲೂ ಗುಡ್ಡ ಕುಸಿದಿರುವುದು ಜನರ ಆತಂಕಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಯನಾಡಷ್ಟೇ ಅಲ್ಲ, ಕರ್ನಾಟಕದಲ್ಲೂ ನದಿಗಳ ಆರ್ಭಟ ಸಿಕ್ಕಾಪಟ್ಟೆ ಜೋರಾಗಿದೆ. ಒಂಥರ ಅಪಾಯದ ಒಂದು ಕರಿ ಛಾಯೆ ಕರುನಾಡನ್ನು ಕೂಡ ಆಕ್ರಮಿಸಿಕೊಂಡಿದೆ. ಅಕ್ಷರಶಃ ವರುಣನ ರುದ್ರ ನರ್ತನ ಆಗ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ವರುಣನ ಆರ್ಭಟಕ್ಕೆ ನದಿಗಳು ರೌದ್ರ ರೂಪ ತಾಳಿದ್ದಾವೆ. ದೇಗುಲಗಳಿಗೆ ಜಲ ದಿಗ್ಬಂಧನ ಹಾಕಿದೆ. ಊರಿಗೆ ಊರೇ ಜಲಾವೃತ ಆಗ್ಬಿಟ್ಟಿದೆ. ಏನೇನಾಗಿದೆ ಕರ್ನಾಟಕದಲ್ಲಿ ನೋಡಿ. ದೃಶ್ಯ 1. ರೌದ್ರ ರೂಪ ತಾಳಿದ ಮೇಕೆದಾಟು. ವರುಣಾರ್ಭಟಕ್ಕೆ ರಾಮನಗರದಲ್ಲಿ ಮೇಕೆದಾಟು ನದಿ ರೌದ್ರ ರೂಪ ತಾಳಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಮೇಕೆದಾಟು ಆರ್ಭಟದ ರುದ್ರ ರಮಣೀಯ ದೃಶ್ಯ ಸೆರೆಯಾಗಿದೆ. ದೃಶ್ಯ 2. ಮೈದುಂಬಿದ ನೇತ್ರಾವತಿ ಕುಮಾರಧಾರ. ಮಳೆಯ ನರ್ತನಕ್ಕೆ ದಕ್ಷಿಣ ಕನ್ನಡದ ಜೀವನದಿಗಳು ಮೈದುಂಬಿವೆ. ಉಪ್ಪಿನಂಗಡಿಯಲ್ಲಿ ನೇತ್ರಾವತಿ ಕುಮಾರಧಾರ ಸಂಗಮದ ದೃಶ್ಯ ಮೈ ನವಿರೇಳಿಸುವಂತಿದೆ. ದೃಶ್ಯ 3. ಡ್ರೋನ್ ಕಣ್ಣಲ್ಲಿ ಭೀಕರ ಜಲಾವೃತದ ದೃಶ್ಯ. ಮಳೆ ಅಬ್ಬರಕ್ಕೆ ಚಿಕ್ಕಮಗಳೂರಲ್ಲಿ ಭದ್ರಾ ನದಿ ಕೆರಳಿದೆ. ಬಾಳೆಹೊನ್ನೂರಿನ ಹಲವು ಪ್ರದೇಶಗಳನ್ನು ನುಂಗಿ ಹಾಕಿದೆ. ದೃಶ್ಯ 4. ನಂಜುಂಡೇಶ್ವರನಿಗೆ ಜಲ ದಿಗ್ಬಂಧನ ಹಾಕಿದ ವರುಣ. ಮೈಸೂರಿನ ನಂಜನಗೂಡು ದೇಗುಲಕ್ಕೂ ವರುಣ ಜಲ ದಿಗ್ಬಂಧನ ಹಾಕಿದ್ದಾರೆ. ಮಲ್ಲನ ಮೂಲೆ ಶ್ರೀ ಬಸವೇಶ್ವರ, ಚಾಮುಂಡೇಶ್ವರಿ, ಅಯ್ಯಪ್ಪ ಸ್ವಾಮಿ, ದತ್ತಾತ್ರೇಯ ಸ್ವಾಮಿ, ಪರಶುರಾಮ ದೇವಾಲಯಗಳು ಜಲಾವೃತವಾಗಿವೆ. ದೃಶ್ಯ 5. ಬ್ಯಾರಿಗೇಡ್ಗೆ ಡಿಕ್ಕಿ ಹೊಡೆದು ಕಾರ್ ಪಲ್ಟಿ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿ ರಣರಣ ಮಳೆಗೆ ಕಾರು ನಿಯಂತ್ರಣ ತಪ್ಪಿ ಬ್ಯಾರಿಗೇಡ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ರಭಸಕ್ಕೆ ಕಾರು ಗಾಳಿಯಲ್ಲಿ ಹಾರಿ ಪಲ್ಟಿ ಹೊಡೆದಿದೆ.
ದೃಶ್ಯ 6 ನದಿಯಲ್ಲಿ ತೇಲಿ ಬಂದ ಮೃತದೇಹ. ಬೆಳಗಾವಿಯ ಈ ದೃಶ್ಯ ನೋಡಿದ್ರೆ ಎದೆ ಝಲ್ಲನ್ನುತ್ತೆ. ರಾಯಭಾಗ ತಾಲೂಕಿನ ಕುಡಚಿಯ ಕೃಷ್ಣಾ ನದಿಯಲ್ಲಿ ಮೃತದೇಹ ತೇಲಿ ಬಂದಿದೆ. ದೃಶ್ಯ 7 ವರುಣಾರ್ಭಟಕ್ಕೆ ಬಾಯಿ ತೆರೆದ ರಸ್ತೆ. ಶಿವಮೊಗ್ಗದ ಹೊಸನಗರದಲ್ಲಿ ಮಳೆ ಅಬ್ಬರಕ್ಕೆ ರಸ್ತೆಯೊಂದು ಬಾಯಿ ತೆರೆದು ಬಿಟ್ಟಿದೆ. ಕುಂದಗಲ್ಲು ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಭೂಮಿ ಕುಸಿದು ಬಿಟ್ಟಿದೆ. ದೃಶ್ಯ 8 ಘಟಪ್ರಭೆ ಪ್ರವಾಹ, ಊರಿಗೆ ಊರೇ ಜಲಾವೃತ. ಬಾಗಲಕೋಟೆಯಲ್ಲಿ ಘಟಪ್ರಭೆ ರಣಕೇಕೆ ಹಾಕ್ತಿದೆ. ಇಡೀ ಊರಿಗೆ ಊರೇ ಜಲಾವೃತವಾಗಿದೆ. ಮುಧೋಳ ತಾಲೂಕಿನಲ್ಲಿ ಮನೆ, ದೇವಸ್ಥಾನ, ಕೃಷಿ ಭೂಮಿ ಎಲ್ಲವೂ ನೀರು ಪಾಲಾಗಿದೆ. ದೃಶ್ಯ 9 ನೋಡ್ತಿದ್ದಂತೆ ಕುಸಿದ ಧರೆ. ಚಿಕ್ಕಮಗಳೂರಿನ ಕಳಸ ತಾಲೂಕಿನ ಬಲಿಗೆ ಗ್ರಾಮದಲ್ಲಿ ನೋಡ್ತಿದ್ದಂತೆ ಧರೆ ಕುಸಿದು ಬಿಟ್ಟಿದೆ. ಇದ್ರೆ ಮತ್ತೊಂದು ಕಡೆ ಅಷ್ಟೇ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದ್ದಾವೆ. ಭದ್ರಾ ಜಲಾಶಯ ನೋಡಲು ಜನಸಾಗರ. ಶಿವಮೊಗ್ಗ ಜಿಲ್ಲೆಯ ಲಕ್ವಳ್ಳಿಯ ಭದ್ರಾ ಡ್ಯಾಂ ಭರ್ತಿಯಾಗಿ ಕ್ರಸ್ಟ್ ಗೇಟ್ ಮೂಲಕ ನೀರು ಬಿಡಲಾಗ್ತಾ ಇದೆ. ಡ್ಯಾಂನ ಹಿನ್ನೀರು ಹಾಗೂ ದುಮ್ಮಿಕ್ಕೋ ನೀರನ್ನು ನೋಡಲು ಪ್ರವಾಸಿಗರ ದಂಡೇ ಬರ್ತಾ ಇದೆ. ಮಧ್ಯ ಕರ್ನಾಟಕ ಭಾಗದ ಜೀವನಾಡಿಯಾಗಿರುವಂಥ ಭದ್ರಾ ಜಲಾಶಯದಿಂದ ಇವತ್ತು ಸುಮಾರು 12,000 ಕ್ಯೂಸೆಕ್ ನೀರನ್ನು ನದಿಗೆ ಬಿಡಲಾಗ್ತಿರುವಂಥದ್ದು. ನಾನೇನು BRP ಬಳಿ ಇರುವ ಭದ್ರಾವತಿ ತಾಲೂಕಿನ BRP ಬಳಿ ಇರುವಂತಹ ಭದ್ರಾ ಜಲಾಶಯದಲ್ಲಿ ಇರ್ತೀನಿ. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಏನು ಅಂದರೆ 4 ಗೇಟ್ಗಳ ಮುಖಾಂತರ ಏನು ಹಾಲ್ನೊರೆ ಅಂತ ದುಮ್ಮುಕ್ಕಿ ಜಲಧಾರೆಗಳನ್ನು ನೋಡಲಿಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಇವತ್ತು ಭದ್ರಾ ಜಲಾಶಯಕ್ಕೆ ಬಂದಿರುವಂಥದ್ದು. ಕಾಫಿ ನಾಡಲ್ಲಿ ಭದ್ರೆ ಆರ್ಭಟ. ಕಾಫಿನಾಡು ಚಿಕ್ಕಮಗಳೂರಿನ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ವರುಣ ಅಬ್ಬರಿಸ್ತಿದ್ದಾನೆ. ಅಬ್ಬರದ ಹಿನ್ನೆಲೆಯಲ್ಲಿ ಜೀವನದಿ ಭದ್ರೆ ವೀರಾವೇಶವನ್ನು ತಾಳಿರುವಂಥದ್ದು. ಅದರಲ್ಲೂ ಕೂಡ ಬಾಳೆಹೊನ್ನೂರು ಸಮೀಪಿಸ್ತಿದ್ದಂತೆ ಅದರ ವೀರಾವೇಶ ಇನ್ನೂ ಹೆಚ್ಚಾಗ್ತಿದೆ. ನಾನೀಗ ದೃಶ್ಯಗಳು ಕೂಡ ತೋರಿಸ್ತೇನೆ. ಇದು ಬಾಳೆಹೊನ್ನೂರು ಪಟ್ಟಣ ಸಮೀಪ ಇರುವಂಥ ಭದ್ರಾ ನದಿಯ ಹರಿಯುವ ವೇಗ ಕೂಡ ಹೆಚ್ಚಾಗಿದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿ ಭದ್ರೆಯ ಆರ್ಭಟ ಜೋರಾಗಿದೆ. ನೆರೆ ಸೃಷ್ಟಿಯಾಗಿದ್ದು ತೋಟಗಳಿಗೆ ನೀರು ನುಗ್ಗಿದೆ. ದಕ್ಷಿಣ ಕನ್ನಡದಲ್ಲೂ ಮಳೆಯ ರುದ್ರನರ್ತನ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಮಳೆ ಆರ್ಭಟ ಜೋರಾಗಿದೆ. ನದಿಗಳು ಉಕ್ಕಿ ಹರಿಯುತ್ತಿದ್ದು ಬಂಟ್ವಾಳ ತಾಲೂಕಿನ ಜಲಾಶಯ ಭರ್ತಿಯಾಗಿವೆ. ತುಂಬೆ ಡ್ಯಾಂ ಕೂಡ ಫುಲ್ ಆಗಿದ್ದು ನೋಡಲು ರಮಣೀಯವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಾ ಇದೆ. ಮಳೆಯ ಪರಿಣಾಮವಾಗಿ ನದಿಗಳು ತುಂಬಿ ಹರಿದು ಡ್ಯಾಮ್ಗಳು ಭರ್ತಿಯಾಗಿರುವಂಥದ್ದು. ನಾನೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಜಕ್ರಿಬೆಟ್ಟು ಡ್ಯಾಮ್ ಬಳಿ ಇದ್ದೇನೆ. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು, ಡ್ಯಾಮ್ನಲ್ಲಿ ನೀರು ಓವರ್ಫ್ಲೋ ಆಗಿ ಹೋಗ್ತಾ ಇರುವಂಥ ದೃಶ್ಯವನ್ನು ಕೂಡ ಗಮನಿಸಬಹುದು. ಭದ್ರಾವತಿಯಲ್ಲಿ ಸೇತುವೆ ಮುಳುಗಡೆ. ಭದ್ರಾವತಿಯ ಹೊಸ ಸೇತುವೆ ಸಂಪೂರ್ಣವಾಗಿ ಮುಳುಗಿರುವಂಥದ್ದು. ನಾನೀಗ ಭದ್ರಾವತಿ ನಗರದಲ್ಲಿದ್ದೇನೆ, ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಭದ್ರಾವತಿ ನಗರದಲ್ಲಿ ಏನು ಮುಖ್ಯ ರಸ್ತೆಯಲ್ಲಿರುವಂತಹ ಹೊಸ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿ ತಡೆಗೋಡೆಗಳು ಸಹ ಕೊಚ್ಚಿಕೊಂಡು ಹೋಗಿರುವಂಥದ್ದು. ಜಲಾಶಯದಿಂದ ಭದ್ರೆಯ ನೀರು ಹರಿಯುತ್ತಿದ್ದು ನದಿ ಪಾತ್ರದ ಮನೆಗಳಿಗೆ ನೀರು ನುಗ್ಗಿದೆ. ಭದ್ರಾವತಿಯಲ್ಲಿ ಸೇತುವೆ ಮುಳುಗಿದ್ದ ಸಂಪರ್ಕ ಕಟ್ ಆಗಿದೆ. ಉಕ್ಕಿ ಹರಿಯುತ್ತಿದೆ ಸ್ವರ್ಣ ನದಿ.
ಉಡುಪಿ ಜಿಲ್ಲೆಯ ಜೀವನದಿ ಸ್ವರ್ಣ ನದಿ ಈಗಾಗಲೇ ಈ ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆಯಾಗಿದ್ದು ಸ್ವರ್ಣ ನದಿ ರಭಸವಾಗಿ ಹರಿಯುತ್ತಿದ್ದಾಳೆ. ಸ್ವರ್ಣ ನದಿ ಇದು ಉಡುಪಿಯ ಜೀವನದಿ ಅಂತ ನಾವು ಕರಿತೇವೆ. ಸ್ವರ್ಣ ನದಿ ಸದ್ಯಕ್ಕೆ ತುಂಬಿ ಹರಿತಾ ಇರುವಂಥ ದೃಶ್ಯಗಳನ್ನು ನಾವು ಕಾಣಬಹುದು. ಯಾಕಂದರೆ ಸ್ವರ್ಣೆ ತುಂಬಿದರೆ ಮಾತ್ರ ಉಡುಪಿಯ ಜಿಲ್ಲೆಯ ಜನ ನೆಮ್ಮದಿಯಿಂದ ನೀರು ಕುಡಿಯೋದಕ್ಕೆ ಸಾಧ್ಯ ಆಗುವಂಥದ್ದು. ಹಾಗಾಗಿ ಈ ಬಾರಿ ಸ್ವರ್ಣೆ ತುಂಬಿ ಹರಿತಾ ಇದೆ. ಇನ್ನು ಇತ್ತ ಬಂಟ್ವಾಳದ ಮಣಿಹಳ್ಳದಲ್ಲೂ ಮಳೆಯ ಆರ್ಭಟ ಜೋರಾಗಿದೆ. ನಿರಂತರ ಮಳೆಯಿಂದ ನದಿಯ ನೀರು ಮನೆಗಳಿಗೆ ನುಗ್ಗಿದ್ದು ಜನರು ಪರದಾಡುವಂತಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಬೆಳಗಿನಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ನಾನೀಗ ಇರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಮಣಿಹಳ್ಳ ಅನ್ನುವಂಥ ಒಂದು ಪ್ರದೇಶದಲ್ಲಿ. ಆ ಕಡೆಯಿಂದ ನೇತ್ರಾವತಿ ನದಿ ಹರಿತಾ ಇರುವಂಥದ್ದು. ನದಿಯಿಂದ ನೀರು ಉಕ್ಕಿ ಹರಿದು ಈ ರೀತಿಯಾಗಿ ಮನೆಗಳು ಜಲಾವೃತಗೊಳ್ತಾ ಬರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಆ ಮನೆಯ ಒಳಗಡೆ ಕೂಡ ಸಂಪೂರ್ಣವಾಗಿ ನೀರು ನುಗ್ಗಿರುವಂಥದ್ದು. ಒಟ್ಟು 7 ಮನೆಗಳು ಈ ರೀತಿಯಾಗಿ ಜಲಾವೃತಗೊಂಡಿರುವಂಥದ್ದು. ಒಟ್ನಲ್ಲಿ ರಾಜ್ಯಾದ್ಯಂತ ಮಳೆ ಆರ್ಭಟ ಜೋರಾಗಿದೆ. ಒಂದು ಕಡೆ ಜಲಾಶಯ ನೋಡಲು ಪ್ರವಾಸಿಗರ ದಂಡು ಬಂದರೆ ಮತ್ತೊಂದು ಕಡೆ ಮಳೆಯ ಅವಾಂತರ ಕೂಡ ಹೆಚ್ಚಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.